ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಬಿದ್ದಂತ ಪರಿಣಾಮ ಸುಳ್ಯ, ಪುತ್ತೂರು, ಕಡಬದಲ್ಲಿ ರಸ್ತೆಗೆ ಮಣ್ಣು ಕುಸಿದಿದೆ. ಪರಿಣಾಮ ವಾಹನ ಸವಾರರು ಪರದಾಟವನ್ನ ಪಡ್ತಾ ಇದ್ದಾರೆ. ಈಗ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಗುಡ್ಡ ಎಲ್ಲ ಅಗದಿರ್ತಾರೆ. ಮಳೆ ಬಂದಾಗ ಅದರ ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಮಣ್ಣು ಲೂಸ್ ಆಗಿರುತ್ತೆ. ಜೋರ್ ಮಳೆ ಬಂದಂತ ಸಂದರ್ಭದಲ್ಲಿ ಅದು ಸಡಿಲವಾಗಿರುತ್ತಲ್ಲ ಮಣ್ಣು, ಅದು ಏಕಾಏಕಿ ರಸ್ತೆಗೆ ಬಂದು ಬಿದ್ದು ಬಿಟ್ಟಿದೆ. ಕೃಷಿ ತೋಟಗಳಿಗೆ ಮಳೆ ನೀರು ನುಗ್ಗಿದೆ. ಇನ್ನೊಂದು ಕಡೆ ಈಗ ವಾಹನ ಸವಾರರು ರಸ್ತೆ ಮೇಲೆ ಈ ತರ ಗುಡ್ಡ ಕುಸಿತಿರೋದ್ರಿಂದ ಮತ್ತಷ್ಟು ಕುಸಿಯುವಂತ ಆತಂಕ ಇರೋದ್ರಿಂದ ಸಹಜವಾಗಿ ಆತಂಕದಲ್ಲಿದ್ದಾರೆ. ಈ ರೋಡಲ್ಲಿ ಹೆಂಗಪ್ಪ ನಾವು ಸಂಚಾರ ಮಾಡೋದು ಅಂತೇಳಿ ಜಿಲ್ಲಾಡಳಿತ ಕೂಡ ಕೆಲವು ಕಡೆ ರಸ್ತೆಗಳನ್ನ ಬಂದ್ ಮಾಡಿದೆ. ಮಂಗಳೂರಲ್ಲಿ ವರುಣನ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಆದರೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಇದರಿಂದ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿ, ಸೋಮೇಶ್ವರ, ಉಚ್ಚಿಲ ಭಾಗದಲ್ಲಿ ಭಾರೀ ಕಡಲ್ ಕೊರೆತ ಆಗ್ತಾ ಇದೆ. ದಡಕ್ಕೆ ಭಾರೀ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಕಡಲ ಅಲೆಗಳ ಅಬ್ಬರ ತಪ್ಪಿಸೋದಕ್ಕೆ ಕಡಲ ತೀರಕ್ಕೆ ಉಳ್ಳಾಲ ನಗರಸಭೆ ಕಲ್ಲುಗಳನ್ನು ಹಾಕ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಕಳೆದ 3 ದಿನಗಳಿಂದ ಅಬ್ಬರಿಸಿದಂತಹ ಮಳೆ ಮಂಗಳೂರು ನಗರದಲ್ಲಿ ಇವತ್ತು ಕೊಂಚ ಮಟ್ಟಿಗೆ ವಿರಾಮವನ್ನು ಕೊಟ್ಟಿದೆ. ಆದರೆ ಕಡಲು ಪ್ರಕ್ಷುಬ್ಧವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳು ದಡವನ್ನು ಅಪ್ಪಳಿಸ್ತಾ ಇದೆ. ನಾನೀಗ ಉಳ್ಳಾಲದ ಬಟ್ಟಪ್ಪಾಡಿಯ ಕಡಲ ಕಿನಾರೆಯಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅರಬ್ಬಿ ಸಮುದ್ರ ಯಾವ ರೀತಿಯಾಗಿ ಅಬ್ಬರವನ್ನ ಮಾಡ್ತಾ ಇದೆ ಅಂತ ಹೇಳಿ. ಹಾಗಾಗಿ ಕಡಲ ತೀರದ ಜನರು ಎಚ್ಚರವನ್ನು ವಹಿಸಬೇಕೆಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ. ಯಾಕಂದ್ರೆ ಉಳ್ಳಾಲದ ಬಟ್ಟಪ್ಪಾಡಿಯಿಂದ ಸುರತ್ಕಲ್ನ ಸಸಿಹಿತ್ಲು ತನಕ ಸಂಪೂರ್ಣವಾಗಿ ಕಡಲ್ ಕೊರೆತ ಆಗ್ತಾ ಇರುವಂತದ್ದು. ಅಲ್ಲಲ್ಲಿ ಕಡಲ್ ಕೊರೆತ ತೀವ್ರವಾಗಿ ಆಗ್ತಾ ಇದೆ. ಹಲವು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ಹಾಗಾಗಿ ಆಯಾ ಪ್ರದೇಶದ ಸ್ಥಳೀಯ ಅಧಿಕಾರಿಗಳು ಯಾವೆಲ್ಲ ಮನೆಗಳು ಅಥವಾ ಮನೆಗಳ ನಿವಾಸಿಗಳು ಅಪಾಯದಲ್ಲಿದ್ದಾರೋ ಅಂಥ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸಬೇಕೆಂಬ ಆದೇಶವನ್ನ ಜಿಲ್ಲಾಡಳಿತ ಸ್ಥಳೀಯ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ನಾಡದೋಣಿ ಮೀನುಗಾರಿಕೆ ಮಾಡುವಂತಹ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ತಮ್ಮ ನಾಡದೋಣಿಯನ್ನ ಇಳಿಸಬಾರದು ಎಂಬ ಆದೇಶವನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಕಡಲ ತೀರಕ್ಕೆ ಬರಬಾರದು ಎಂಬ ಆದೇಶವನ್ನ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಹಾಗಾಗಿ ಮಂಗಳೂರಿನ ಯಾವುದೇ ಪ್ರಸಿದ್ಧ ಕಡಲ ತೀರಗಳಿಗೆ ಕಡಲಿಗೆ ಇಳಿಯೋಕೆ, ಕಡಲ ಅಲೆಗಳ ಜೊತೆ ಆಡೋಕೆ ಪ್ರವಾಸಿಗರಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಉಳ್ಳಾಲದ ಬಟ್ಟಪ್ಪಾಡಿಯ ಕಡಲ ಕಿನಾರೆಯ ದೃಶ್ಯವನ್ನ. ಕಳೆದ ಹಲವಾರು ವರ್ಷಗಳಿಂದ ಬಟ್ಟಪ್ಪಾಡಿಯ ಈ ಭಾಗ ಸಂಪೂರ್ಣವಾಗಿ ಮಳೆಗಾಲದಲ್ಲಿ ಜರ್ಜರಿತವಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮನೆಗಳ ಅವಶೇಷಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಲವು ಮನೆಗಳು ಈಗ ಅಪಾಯದ ಸ್ಥಿತಿಯಲ್ಲಿದೆ. ಪ್ರತಿ ವರ್ಷ ಪ್ರತಿ ಮಳೆಗಾಲದಲ್ಲಿ ಕೂಡ ಇಂತಹದ್ದೇ ಪರಿಸ್ಥಿತಿಯನ್ನ ಬಟ್ಟಪ್ಪಾಡಿಯ ಕಡಲ ತೀರದ ಜನ ಅನುಭವಿಸುತ್ತಿದ್ದಾರೆ. ಈ ಬಾರಿ ಕಡಲ್ ಕೊರೆತ ನಿವಾರಣೆಗೆ ಅಲ್ಲಲ್ಲಿ ಕಲ್ಲುಗಳನ್ನು ಹಾಕುವಂತಹ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಬಟ್ಟಪ್ಪಾಡಿಯ ಈ ಭಾಗದಲ್ಲಿ ಸದ್ಯ ದೊಡ್ಡ ಗಾತ್ರದ ಕಲ್ಲುಗಳನ್ನ ಕಡಲ ಅಲೆಗಳಿಂದ ತಪ್ಪಿಸೋಕೆ ಇಲ್ಲಿ ಹಾಕ್ತಾ ಇದ್ದಾರೆ. ಆದ್ರೆ ಮಳೆ ತೀವ್ರವಾದಂತಹ ಸಂದರ್ಭದಲ್ಲಿ ಕಡಲು ಮತ್ತೆ ಅಬ್ಬರವನ್ನ ಮಾಡುವ ಸಂದರ್ಭದಲ್ಲಿ ಇಂತಹ ಕಲ್ಲುಗಳು ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಎಲ್ಲವೂ ಕೂಡ ಮತ್ತೆ ಕಡಲಿಗೆ ಪಾಲಾಗುತ್ತೆ. ಈ ಭಾಗದಲ್ಲಿ ಶಾಶ್ವತವಾದ ಕಡಲ್ ಕೊರೆತ ತಡೆಗೋಡೆಯನ್ನ ಮಾಡಬೇಕು ಎಂಬ ಮನವಿಯನ್ನ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಈ ಭಾಗದ ಶಾಸಕರು UT ಖಾದರ್ ಇಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಬೇಕಂತ ಹೇಳಿ ಇಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಕಡಲ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.